ಸರಿ. ಇವತ್ತು ಮಂಗಳವಾರ ಬೇಡ. ಅಷ್ಟಕ್ಕೆ ಖುಷಿ ಪಡ್ಬೇಡಿ. ಡಿವೋರ್ಸ್ ಆದ್ಮೇಲೆ ತಾಳಿ ಬಿಚ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅವನ್ಗಾಗ್ಲೆ. ಚಿಕ್ಕಿದ ಹಾಕ್ತೀನಿ ನೋಡು ಬಾಯಿ ಮೇಲೆ. ಮನೇಲಿ ಹೆಣ್ಮಕ್ಳು ಆಡೋ ಮಾತಾ ಇದು. ಬಾಯಿ ಮುಚ್ಕೊಂಡು ಸುಮ್ಮನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಲ್ಲ. ಇವತ್ತು ನಂಗೊಂದು ತುಂಬಾ ಕೋಪ ಬರ್ತಿದ್ದಾನೆ. ಹೋಗಿಲ್ಲ ಅಂದ್ರೆ ಬೇಡ ಬಿಡಮ್ಮ. ಬಾಬಾ ಹೀಗೇಗೋ ನಮ್ಮನೆ ಅತಿಥಿ ಅಲ್ವಾ, ಆರಾಮಾಗಿ ಹುಷಾರಾಗ್ಲಿ. ಅವ್ರು ಪೂರ್ತಿ ಹುಷಾರಾಗೋ ತನಕ ಎಲ್ಲೂ ಕಲ್ಸೋದ್ ಬೇಡ. ಅಂದ್ರೆ ಇವ್ರು ಹುಷಾರಾಗೋವರೆಗೂ ಇಲ್ಲೇ ಇರ್ಬೇಕಾ? ಹ್ಞೂ, ಮತ್ತೆ ಕಾಯಿಲೆ ಬಿದ್ದಿರೋ ಅತಿಥಿಗಳನ್ನ ಆಚೆ ಹಾಕಿದ್ರೆ ನಾವು ಸತ್ ಮೇಲೆ ಸ್ವರ್ಗದಿಂದ ಆಚೆ ಹಾಕ್ತಾರಂತೆ. ಅಷ್ಟೇ ಅಲ್ಲ, ಅತಿಥಿಗಳೊಳಗೆ ಸಾಕ್ಷಾತ್ ರಂಗನೇ ಇರ್ತಾನಂತೆ. ಅವ್ರನ್ನ ಅಯ್ಯೋ ಅನ್ಸೋದು ಪಾಪ ಅನ್ಸಿದ್ರೆ ರಂಗನ ಅಯ್ಯೋ ಅನ್ಸ್ದಂಗಂತೆ. ಯಾವ ತಗಡು ನನ್ನ ಮಗ ಇದೆಲ್ಲ ಹೇಳ್ಕೊಟ್ಟಿದ್ ನಿಂಗೆ? ರಂಗ ಅಂತೆ, ಉಪಚಾರ ಅಂತೆ, ಇಂಥವೆಲ್ಲ ಹೇಳಿ ಚೆನ್ನಾಗಿ ಸಿಕ್ಕಾಕ್ಸ್ತೀರ ನನ್ನ. ಆಯ್ತು ನಡಿಯೋ. ನಾನಾ? ನನ್ನನ್ನು ಕರೀತಿದ್ದೀರಾ ನೀವು? ಇಲ್ಲ, ನಿನ್ ಸೋದ್ರತೆ ಗಂಡನ್ ಕರೀತಿದ್ದೀನಿ. ಸುಮ್ನೆ ಎದ್ ಬಾ. ಮನೆಯವ್ರನ್ನೆಲ್ಲ ಒಳಗಾಕೊಂಡು ನನ್ನ ಚೆನ್ನಾಗಿ ಗೋಳೆಕೊಂತ ಇದೀಯಲ್ಲ, ನಿನ್ನ ನೋಡ್ಕೊಂತೀನಿ ಬಾ. ಅಮ್ಮ ನೋಡ್ಕೋತೀನಿ ಅಂತಿದಾರೆ. ನೀವೇನು ಹೆದರ್ಕೋಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅವಳೇನಾದ್ರೂ ನಿಮಗೆ ತೊಂದರೆ ಕೊಟ್ರೆ ನಂಗೊಂದು ಫೋನ್ ಮಾಡಿ, ನಾನು ಅವಳು ನೋಡ್ಕೋತೀನಿ. ಏನಮ್ಮ ನೀನು ನೋಡ್ಕೊಂಡು ನಿಂತಿದ್ಯಲ್ಲ, ಬೀಳ್ತಾ ಇದ್ರು ಕುಕ್ಕೆ ಅದನ್ನ ಆ ಕಡೆ. ಮೊದಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹಿಡ್ಕೋ ಹಿಡ್ಕೋ, ಮೆಲ್ಲಿಗೆ ಅಳಗಿದ್ರೆ ಬಾ. तुम्हें देखती है जो बात कहना चाहे जुबान तुमसे ये वो कहती है. ನೆಟ್ಟಿಗೆ ನಡಿಯಕ್ಕಾಗಲ್ವಾ? ಹೊಡ್ತಾ ಏನ್ ಕಡಿಮೆನ ಬಿದ್ದಿದೆ, ಸುಸ್ತಾಗ್ತಿದೆ ಕಂಡ್ರೆ. ಮನೇಲಿ 2 ತಟ್ಟೆ ಅಷ್ಟು ತಿಂಡಿ ತಿಂದಿದ್ಯಾ, ಎಂತ ಸುಸ್ತು, ಎಲ್ಲ ನಾಟಕ. ಹಂಗ ಅನ್ಬೇಡ್ರೆ. ನಿಮಗ್ ನನ್ನಿಂದ ಅಷ್ಟೊಂದು ತೊಂದರೆ ಆಗ್ತಿದೆ ಅಂತಂದ್ರೆ ನನ್ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೆ. ನನ್ ಕಷ್ಟನ ನಾನೇ ಅನ್ಭವಿಸ್ಕೋತೀನಿ.